ಮೇಲೆ ಅಣ್ಣ. ಹತ್ತು ಹೋಗೋ ಹತ್ತು. ಹಾ. ನಾನಿವತ್ತು ಇಲ್ಲೇ ಇರ್ತೀನಿ, ಇಲ್ಲೇ ಮಲಗ್ತೀನಿ. ಸ್ವಲ್ಪ ಕಷ್ಟ ಆದ್ರೂ ಪರವಾಗಿಲ್ಲ. Where were you, Samuel? ನಾನು ಬೈಬಲ್. ಇನ್ನಿದಿಲ್ಲಿರೋದು ಬೇಡ, ಮತ್ತೆ ಹಿಡಿದ್ರು ಇಳಿತಾನೆ. ಅವಳಿಗೂ ಅನ್ಸ್ಬೋದಲ್ಲ. Poor baby, you're so sad. ನಿನ್ ಫಾದರ್ ಬಂದ್ ಹೋದ್ಮೇಲೆ ನೀನ್ ತುಂಬಾ ಡಿಸ್ಟರ್ಬ್ಡ್ ಆಗಿದ್ಯಾ. ಬಿ ಹ್ಯಾಪಿ ಮ್ಯಾನ್, ಹ್ಯಾಪಿ ಅಂಡ್ ಸ್ಟ್ರಾಂಗ್. ಇದೆಲ್ಲ ಇಲ್ದೆ ಹೋದ್ರೆ ಲೈಫ್ ಹೇಗ್ ಚೆನ್ನಾಗಿರುತ್ತೆ. ಆನಂದ, ಸಂತೋಷ, ಲೆಟ್ಸ್ ಸೆಲೆಬ್ರೇಟ್ ಲೈಫ್. ಡ್ಯಾನ್ಸ್, ಮ್ಯೂಸಿಕ್ ಅಂಡ್ ಫ್ರೀಡಮ್, ದ ವೆರಿ ಬೇಸ್ ಆಫ್ ಲೈಫ್. ಇದೇ ಆನಿ ಸ್ಪೆಷಾಲಿಟಿ. ಗಿವ್. Please, Samuel. Please. ನನ್ನ ಪ್ರಿಯೆ, ನೋಡೋದಕ್ಕೆ ನೀನು ತುಂಬಾ ಸುಂದರ, ಅತಿಯಾದ ಸುಂದರಿ. ನಿನ್ನ ನೋಡ್ಬೇಕಾದ್ರೆ ನಿನ್ನ ಕಣ್ಣುಗಳು ಪಾರಿವಾಳ ತರನೇ ಇದೆ. ನಿನ್ನ ಕೂದಲು ನೋಡೋದಕ್ಕೆ ದೂರದ ಪರ್ವತದಲ್ಲಿ ಕಾಣುವಂತಹ ನವಿಲಿನ ಹಾಗೆ ಇದೆ. ನಿನ್ನ ತುಟಿಗಳು ಕೆಂಪು ದಾಳಿಂಬೆಯ ಹಾಗಿದೆ. ನಿನ್ನ ಕೆನ್ನೆಗಳು ನೋಡಲು ಮೃದುವಾಗಿ ಮೆತ್ತಗೆ ಮಾವಿನ ಹಣ್ಣಿನ ಹಾಗೇ ಇದೆ. ನನ್ನ ಪ್ರಿಯತಮೆ, ನೀನು ನೋಡುವುದಕ್ಕೆ ಬಲು ಸುಂದರ. ನಿನ್ನಲ್ಲಿ ಕಳಂಕವೇ ಇಲ್ಲ. ನನ್ನ ಸಂಗಡ ಲೆಬನೋನಿನಿಂದ ಬಾ ಪತ್ನಿಯೇ. ಒಂದ್ ಕಡೆ ತಗ್ಗಿನ ಮನೆ ಕಿಯೋಲು, ಮತ್ತೊಂದ್ ಕಡೆ ಪೊಲೀಸು. ಒಂದ್ ಕಿತ್ತೋಗಿರೋ ಗನ್ ತೋರಿಸ್ಬಿಟ್ಟು ಭದ್ರನ್ನ ಹೆದರ್ಸ್ ಕಳ್ಸಿದ್ರೆ ಏನು ಪ್ರಯೋಜನ ಇಲ್ಲ. ಅವ್ರು ಮತ್ತೆ ಬರ್ತಾರೆ. ನಾವು ಅನ್ಕೊಳ್ಳೋದ್ಕಿಂತ ಸೀರಿಯಸ್ ಆಗಿದೆ ಈಗಿನ ಸಿಚುವೇಶನ್. ನನಗೀಗ ಮೇಲಧಿಕಾರಿಗಳ ಮುಂದೆ ನಿಂತು ಮಾತಾಡಕ್ಕಾಗ್ತಿಲ್ಲ. ರಾಜಕಾರಣಿಗಳ ಒತ್ತಡ ಮತ್ತೆ ಇನ್ಫ್ಲುಯೆನ್ಸ್ ತುಂಬಾ ಇದೆ ಈ ಕೇಸಲ್ಲಿ, ಪಕ್ಷಪಾತ ಇಲ್ದೆ. ಅದಕ್ಕೆ ಈ ಸಮಸ್ಯೆಗೆ ಒಂದು ಒಳ್ಳೆ ಪರಿಹಾರನ ಹುಡುಕ್ಲೇಬೇಕು. ಅಂದ್ರೆ ಆದಷ್ಟು ಬೇಗ ಅವ್ರಿಗೆ ಮದ್ವೆ ಮಾಡಿಸ್ಬೇಕಂತೆ. ಅಂದ್ರೆ ಇವತ್ತೋ ನಾಳೆನೋ ಅದಕ್ ಬೇಕಾಗಿರೋ ಎಲ್ಲಾ ವ್ಯವಸ್ಥೆನೂ ಬೇಗ ಮಾಡ್ಬೇಕು. ಅಂದ್ರೆ ಅವನ್ನೀಗ ಧ್ಯಾನಕ್ಕಂದ ಕರ್ಕೊಂಡೋಗಿ ಪರಿಶುದ್ಧಾತ್ಮನ ಕರ್ಕೊಂಡ್ ಬಂದು ಹೆಂಗ್ ಮಾಡೋದು? ಇವ್ರಪ್ಪ ನೋಡಿದ್ರೆ ಊರೆಲ್ಲ ಬಲೆ ಬೇಸ್ಕೊಂಡ್ ಕೂತ್ಕೊಂಡವನೆ. ಇದೆಲ್ಲ ಹೆಂಗ್ ಮಾಡೋದು? ಇದಕ್ಕೆಲ್ಲ ರಿಜಿಸ್ಟರ್ ಆಫೀಸ್ಗೆ ಹೋಗಿ ಸೈನ್ ಮಾಡಿಸಿ ಹಾರ ಬದಲಾಯಿಸ್ಕೊಂಡ್ರೆ ಅಲ್ಲಿಗೆಲ್ಲ ಮುಗೀತು. ಇದನ್ನ ಹೇಳಿದ್ರೆ ಅವ್ರಿಗೆ ಅರ್ಥನೂ ಆಗಲ್ಲ. ಸಾಕಾಯ್ತು, ಇದನ್ನೆಲ್ಲ ಬಿಟ್ಬಿಟ್ಟು ಎಲ್ಲಾದ್ರೂ ದೂರ ಹೋಗ್ಬೇಡ ಅಂತ ಅನ್ಸುತ್ತೆ. ಸಿಟ್ಟನ್ನ ನೆತ್ತಿಗೇರ್ಸ್ಕೊಂಡು ಏನೇನೋ ಮಾತಾಡ್ಬೇಡ ಸನ್ನಿ. ಮತ್ತೆ ನೀನು ಪ್ರಾಸಿಕ್ಯೂಟರ್ ಆಗ್ಬೇಕಂತಿರೋದು ಅದು ನಿನ್ ಕನ್ಸಲ್ವಾ? ಏನು ಸಿಕ್ಕಿಲ್ಲ ಅಂದ್ರೂ ಪರವಾಗಿಲ್ಲ, ಸ್ವಲ್ಪ ಸಮಾಧಾನ ಸಿಕ್ಕಿದ್ರೆ ಸಾಕು. ಏನ್ ನೀನ್ ಹೇಳ್ತಿರೋದು? ನಿನ್ನಿಂದಲೇ ಇಷ್ಟೆಲ್ಲ ಆಗಿರೋದು. ನನ್ ಕೈಯಲ್ಲಿ ಆಗಲ್ಲ ಅಂತ 100 ಸಲ ಹೇಳಿದೀನಿ. ಈಗ ಎಲ್ಲ ತಲೆ ಮೇಲೆ ತಂದಿಟ್ಟು ನನ್ಗೂ ನ್ಯಾನ್ಸಿಗೆ ಇಷ್ಟು ಕಷ್ಟ ಕೊಟ್ಟು ಒಂದು ಬಿಟ್ರೆ ನೋಡಿಗ. ಹೇ ಜೋಯಿ, ಏನ್ ಜೋಯಿ ಇದೆಲ್ಲ? ಯಾಕ್ ನೀವೆಲ್ಲ ಹೀಗೆ ಆಡ್ತಿದ್ದೀರಾ? ಜಗಳ ಮಾಡಿ ಸಾಯ್ತಿದ್ದೀರಾ? ಆ ಹುಡ್ಗಿರ್ ಪವಿತ್ರವಾದ ಪ್ರೀತಿ ಕಡಿಮೆ ಆಗದೆ ಇರೋ ಹಾಗೆ ನೋಡ್ಕೊಳ್ಳೋಕೆ ಒಂದು ಪರಿಹಾರ ಹುಡ್ಕೋ ಪ್ರಯತ್ನ ತಾನೇ ನಾವು ಮಾಡ್ಬೇಕು. ಈಗಿನ ಕಾಲದಲ್ಲಿ ಪ್ರೀತಿ ಮಾಡೋ ಹುಡುಗಿರ್ ಕಷ್ಟ ಇವನಿಗೇನ್ ಗೊತ್ತು? ಸ್ವಲ್ಪ ಪ್ರೀತಿ ಮಾಡೋದಕ್ಕೆ ಎಷ್ಟೆಲ್ಲ ಕಷ್ಟಪಡ್ತಿದ್ದಾರೆ. ಸ್ಯಾಮ್ ವಿಷಯ ಬಿಟ್ಟಾಕಿ, ಆ ಹುಡುಗಿ ವಿಷಯ ಅವಳಿಗೇನು ಸಹಾಯ ಮಾಡದೆ ಹಾಗೆ ಕಳಿಸ್ಬಿಟ್ರೆ, ಅವಳು ಆತ್ಮಹತ್ಯೆ ಮಾಡ್ಕೊಂಡ್ರೆ ನೀವೇನ್ ಮಾಡ್ತೀರಾ? ಅಥವಾ ಅತ್ಯಾಚಾರ ಆದ್ರೆ? ಹೆಣ್ಮಕ್ಳಿಗೆ ಯಾವುದೇ ರಕ್ಷಣೆ ಸಿಗ್ತಿಲ್ಲ ಅಂತ ನಿನ್ನೆ ಅಷ್ಟೇ ಪೇಪರಲ್ಲಿ ಓದಿದ್ದೀನಿ. ನೋಡ್ ಸನ್ನಿ, ನಿನಗೆ ಪ್ರಾಸಿಕ್ಯೂಟರ್ ಕೆಲ್ಸ ಬೇಕು, ಜಾಯ್ಗೆ ಮನಃಶಾಂತಿ ಬೇಕು. ಇದಕ್ಕೋಸ್ಕರ ಯಾವ ಸಹಾಯ ಮಾಡೋಕ್ಕೂ ನಾನ್ ರೆಡಿ. ಎಷ್ಟೇ ಕಷ್ಟ ಆದ್ರೂ ಪರವಾಗಿಲ್ಲ. ನೀನ್ ಹೀಗ್ ಟೆನ್ಷನ್ ಆಗೋದಕ್ಕಲ್ಲ ನಾನ್ ಹೇಳ್ತಾ ಇರೋದು. ನಾವ್ ಬೇಗನೆ ಏನಾದ್ರೂ ಮಾಡ್ಬೇಕು, ಅದಕ್ಕೆ ಹೇಳಿದ್ನು. ನಾನು ಕಷ್ಟಪಡ್ದೆ ಇಲ್ಲ ಬಾಲಕೃಷ್ಣ. ನಾನು ಸ್ಯಾಮ್ಯುಲ್ ಅವ್ರ ಅಪ್ಪ ಮತ್ತೆ ರೌಡಿಗಳ ಕಣ್ ತಪ್ಪಿಸಿ ಅವ್ರನ್ನ ಬೇರೆ ಜಾಗಕ್ಕೆ ಕರ್ಕೊಂಡು ಹೋಗೋಕೆ ಸಾಧ್ಯನೇ ಇಲ್ಲ. ಭದ್ರಾವತಿಯಲ್ಲಿ ಪ್ರೇಯರ್ ಮೀಟಿಂಗ್ ಶುರುವಾಗಿದೆಯಂತೆ. ಹೇಗಾದ್ರೂ ಮಾಡಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಕ್ ನೋಡ್ತೀನಿ. ನಾಳೆನೇ ಅಲ್ಲಿ ಶಿಫ್ಟ್ ಮಾಡಕ್ಕೆ ಟ್ರೈ ಮಾಡೋಣ. ಏನಾಗುತ್ತೋ ನೋಡೇ ಬಿಡೋಣ.
ಪಾಯ್ಸನ. ಥ್ಯಾಂಕ್ ಯು ಜಾಯ್. ನೋ ಮೆನ್ಷನ್. ಆ, ಆ. ಆ. ನೀವೀಗ ಮನೆ ಹತ್ರ ಹೋಗಿ ಸಂಜೆ ಅಷ್ಟರಲ್ಲಿ ಎಲ್ಲವನ್ನೂ ರೆಡಿ ಮಾಡ್ಕೊಂಡು ನೀವು ರೆಡಿಯಾಗಿ. ಮದುವೆಗೆಲ್ಲ ರೆಡಿ ಮಾಡಿದೀನಿ ಅಂತ ಸನ್ನಿ ಫೋನ್ ಮಾಡಿ ಹೇಳಿದ್ದಾನೆ. ಸ್ಯಾಮ್ ಅವ್ರ ಅಪ್ಪ ಮತ್ತೆ ರೌಡಿಗಳ ಕಣ್ತಪ್ಸಿ ಇವತ್ತೇ ನಿಮ್ಮನ್ನ ಇಲ್ಲಿಂದ ಕರ್ಕೊಂಡು ಹೋಗೋದು ನಮ್ ಪ್ಲಾನ್. ಮರಿಬೇಡ ಅಣ್ಣ, ಪರಿಶುದ್ಧ ಆತ್ಮನ ನೇರವಾಗಿ ಪ್ರಾರ್ಥಿಸಿ ಆಶೀರ್ವಾದ ತಗೊಂಡು ಅದಾದ್ಮೇಲೇನೆ. ಸ್ಯಾಮ್ಯಲ್ ಹತ್ರ ವರಿ ಆಗ್ಬೇಡ ಅಂತ ಹೇಳಿ ಜಾಯ್. ನಾನ್ ನನ್ನ ಹಾಟ್ನ ಯಾವಾಗ್ಲೂ ಓಪನ್ ಅಲ್ಲೇ ಇಟ್ಟಿರ್ತೀನಿ. ಮ್ಯಾರೇಜ್ ಮಾಡೋಕೆ ಆಶೀರ್ವಾದ ಪಡೆಯೋಕೆ ಡನ್ ನಾವ್. ದೇವ್ರ ಕೃಪೆಯಂತೆ ಎಲ್ಲವೂ ನಿಮ್ಮಿಷ್ಟದಂತೆ ನಡೀಲಿ. ಓಕೆ ಜಾಯ್. ಓಕೆ. ಸ್ಯಾಮನ್ ಸ್ವಲ್ಪ ಹುಷಾರಾಗಿ ನೋಡ್ಕೋ. ಅವನಿಗೆ ಓಡೋಗ್ಬೇಕು ಅನ್ಸ್ಬಿಟ್ರೆ. ಹೇ ನಥಿಂಗ್, ಹಿ ವುಡ್ ಡೆಫಿನೆಟ್ಲಿ ಲವ್ ಜಾಯ್. ಇವ್ ನನ್ನನ್ ಬಿಟ್ಟು ಯಾವತ್ತು ರನ್ ಮಾತ್ರ ಮಾಡಲ್ಲ, ಹಾ, ಅದು ನನ್ಗೆ ಶ್ಯೂರ್. ಅಷ್ಟಿದ್ರೆ ಸಾಕು. Here continues our journey of adventures. Come Samuel. ಹಾ, ಇಬ್ರು ರೆಡಿ ಆದ್ರಾ? ಸ್ಯಾಮ್, ನಾನು ಹೇಳೋದನ್ನ ಶ್ರದ್ಧೆಯಿಂದ ಕೇಳು. ಸ್ಯಾಮ್ಯುಯಲ್ ನಿನ್ನ ಹಿಡ್ಕೊಂಡು ಹೋಗೋದಕ್ಕೆ ನಿಮ್ಮಪ್ಪ ಮತ್ತೆ ರೌಡಿಗಳು ಊರೆಲ್ಲ ಹುಡುಕ್ತಾ ಇದ್ದಾರೆ. ಏನೇ ಆದ್ರೂ ಹೆಂಗೋ ಮಾಡಿ ಅವರಿಂದೆಲ್ಲ ಕಣ್ತಪ್ಸಿ ನಿಮ್ಮನ್ನ ಧ್ಯಾನ ಕೇಂದ್ರಕ್ಕೆ ತಲುಪಿಸೋ ಪ್ರಯತ್ನ ಮಾಡ್ತಿದೀವಿ. ಭದ್ರಾವತಿಯಲ್ಲಿ ಒಂದು ಪ್ರೇಯರ್ ಮೀಟಿಂಗ್ ನಡೀತಾ ಇದೆ. ಅದು ಇನ್ನೂ ಸ್ವಲ್ಪ ದಿನ ಇರುತ್ತೆ ಅಂತ ನಾನು ಕೇಳ್ಪಟ್ಟೆ. ಅಲ್ಲಿರೋ ಫಾದರ್ ಹತ್ರ ನಾನು ಫೋನಲ್ಲೆಲ್ಲ ಮಾತಾಡಿದ್ದೀನಿ. ಇವತ್ತೇ ಹೋಗಿ ಅವ್ರನ್ನ ನೇರವಾಗಿ ಭೇಟಿ ಮಾಡ್ತೀನಿ. ಹಾಗಾಗಿ ನೀವು ಭದ್ರಾವತಿಗೆ ಹೋಗ್ತಿದ್ದೀರಾ ಅಂತ ಯಾರಿಗೂ ಅನುಮಾನ ಬರಲ್ಲ. ನೀವ್ ಅನ್ಕೊಂಡಂಗೆ ಪರಿಶುದ್ಧ ಆತ್ಮದ ಆಶೀರ್ವಾದದಿಂದ ಇಬ್ರು ಮದ್ವೆನೂ ಆಗ್ಬೋದು. ಅದೇ ನಮ್ಗೀಗಿರೋ ಮಾರ್ಗ. ಸರಿ, ನೀನ್ ಟೈಮ್ ವೇಸ್ಟ್ ಮಾಡದೆ ಬೇಗ ಭದ್ರಾವತಿಗೆ ಹೊರಡು. ಬಾಲಕೃಷ್ಣ ಕರ್ಕೊಂಡ್ ಬರ್ತಾನೆ. ಎಲ್ಲ ನಾವು ಅನ್ಕೊಂಡಂಗೆ ನಡೀಲಿ ಅಂತ ದೇವ್ರ ಹತ್ರ ಪ್ರಾರ್ಥನೆ ಮಾಡೋಣ. ದೇವ್ರ ದಯದಿಂದ ನಾವು ಅಂದ್ಕೊಂಡಿರೋದೆಲ್ಲ ನಡೆಯುತ್ತೆ. ಸರಿ, ಹೊರಡು. ಹಾಗಿದ್ರೆ ನೀವು ಧೈರ್ಯವಾಗಿರಿ. ಜೋಯಣ್ಣ, ಏ, ಥ್ಯಾಂಕ್ ಯು ಜೋಯಣ್ಣ. ನಾನ್ ಮಾಡಿರೋ ತಪ್ಪನ್ನೆಲ್ಲ ಕ್ಷಮಿಸ್ಬಿಡು. ಏನು ಇದು ಸ್ಯಾಮ್? ಕ್ಷಮಿಸುವಷ್ಟು ಏನ್ ತಪ್ಪು ಮಾಡಿದ್ಯಾ? ಯಾವ ತಪ್ಪು ಮಾಡಿಲ್ವಲ್ಲ. ನೋ ಕ್ರೈ, ನೋ ಬರಿ, ಎವ್ರಿಥಿಂಗ್ ಆಲ್ ರೈಟ್. ಏನೇ ಆದ್ರೂ ನಾವು ಒಗ್ಗಟ್ಟಾಗೆ ಇರ್ಬೇಕು. ಒಗ್ಗಟ್ಟಾಗೆ ಇರ್ತೀವಿ. ಬಿಡು, ಈ ಕಡೆ ಬನ್ನಿ. ಈ ಕಡೆ ಬರಪ್ಪ. ನಮಸ್ಕಾರ ಅಣ್ಣ. ನಮಸ್ತೆ. ಏನಿದು ಪ್ರೋಗ್ರಾಮು? ಪ್ರೋಗ್ರಾಮ್ ಏನೋ ದೊಡ್ಡದಾಗೆ ಇದೆ. ಏನ್ ಸುಪಾರಿ ತಗೊಂಡಿದ್ಯಾ ಕುಟ್ಟಪ್ಪ? ಅದೇ ಇರ್ಬೋದು, ಈಗೇನ್ ಹೇಳಲ್ಲ. ಏನೇ ಆದ್ರೂ ನಾವ್ ಆ ಕೆಲ್ಸಕ್ ಹೋಗಲ್ಲ. ಖಂಡಿತ ನೀನ್ ಒಳ್ಳೆ ಸುಪಾರಿ ತಗೊಂಡಿರೋದು, ಹೌದಲ್ವಾ? ಹೌದು. ಅದೇನ್ ಕುಟ್ಟಪ್ಪ ಒಂಥರ ಮಾತಾಡ್ತಿದ್ಯಾ? ಏನ್ ವಿಷಯ? ನನ್ಗೂ ಸ್ವಲ್ಪ ಹೇಳು. ಎಲ್ಲ ನಿಧಾನಕ್ಕೆ ಗೊತ್ತಾಗುತ್ತೆ. ಈಗ ಅದ್ರ ಬಗ್ಗೆ ಮಾತಾಡೋದ್ ಬೇಡ. ನಿನಗ್ ಬೇರೆ ಕೆಲ್ಸ ಇಲ್ವಾ? ಹೋಗು. ನೀನ್ ಹೇಳ್ತಿರೋದ್ ಸರಿನೇ. ನನ್ಗೀಗ ಸ್ವಲ್ಪ ಕೆಲ್ಸ ಇದೆ. ಮತ್ತೆ ಸಿಗ್ತೀನಿ. ಸರಿ, ಯಾವಾಗ ಬೇಕಂದ್ರೆ ಸಿಗೋಣ. ಓಕೆ. ಈ ವಕೀಲ ತೋರಿಸೋ ಪ್ರೀತಿ ನೋಡು. ಇವನು ಆ ಜಿಪ್ನ ಜಾಯ್ಗೆ ಸಹಾಯಕ. ಹಚ್ಚ ಕನ್ನಡದಲ್ಲಿ ಹೇಳ್ಬೇಕಂದ್ರೆ ತಲೆ ಇಡ್ಕ್ ನನ್ ಮಗ. ಅವನ ಬಗ್ಗೆ ನನಗ್ ಗೊತ್ತಿಲ್ವಾ?